ಏನಿದು? ಮುರುಳೀಧರನ ದರ್ಶನ ಪಡೆದು ಧನ್ಯನಾಗೋಣವೆಂದು ಬಂದರೆ ನಾಗಶಯನ ಹರಿ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ ನಾಗಶಯನ ಹರಿ ಖಗವಾಹನ ಶ್ರೀ ಹರಿಯು ಯುಗ ಯುಗದೊಳು ಅವತಾರವನೆತ್ತಿ ಕುರುಪಾಂಡವರ ಸಹಿತ ಜಗದಿ ಜನರ ಜಂಜಾಟವನೀಗಲು ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ ನಾಗಶಯನ ಹರಿ ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮಗೋಚರನ ಕೀರ್ತಿಯ ಭಾರ ನಿಗಮಗೋಚರನ ಕೀರ್ತಿಯ ಭಾರ ನಾಗಶಯನ ಹರಿ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ ನಾಗಶಯನ ಹರಿ ಆಹಾ ಪವಾಡ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಯಾವ ಶುಭ ಕಾರ್ಯದ ಸಲುವಾಗಿಯೋ ಇಂದು ಸೂರ್ಯನ ಕ್ರಿಯಾ ಸಮಯದಲ್ಲಿ ನಿದ್ರೆಗೆ ಜಾರಿದಂತಿದೆ. ವಸುದೇವ ಸುತನ ಈ ಹೊಸ ಪ್ರಸಂಗವು ಬಹು ವಿಶೇಷಕರಾಗಿರುವುದಲ್ಲ. ಆಹಾ ಯಾವ ದುರ್ಜನರ ಶಿಕ್ಷೆಗೋ ಅದಾವ ಸಜ್ಜನರ ಮೋಕ್ಷಕೋ ಯಾವ ದುರ್ಜನರ ಶಿಕ್ಷೆಗೋ ಅದಾವ ಸಜ್ಜನರ ಮೋಕ್ಷಗೋ ನಿನ್ನೀ ನಟನೆಯ ಜಾಲವು ನಿರ್ಮಲ ಭಾವದ ಕೂರ್ಮನೆ ನಿನ್ನೀ ನಟನೆಯ ಜಾಲವು ನಿರ್ಮಲ ಭಾವದ ಕೂರ್ಮನೆ ಮಂದರಗಿರಿಗೆ ಚುಂಬನವಿತ್ತು ದರೆಯ ದುರಂತವನೀಗಿದ ಮಂದರಗಿರಿಗೆ ಚುಂಬನವಿತ್ತು ದರೆಯ ದುರಂತವನೀಗಿದ ನಾಗಶಯನ ಹರಿ ಪರಿ ಯೋಗ ನಿದ್ರೆಯೊಳಿಯುವುದು ಬಹು ಸೋಜಿಗ ನಾಗಶಯನ ಹರಿ ಖಗವಾಹನ ಶ್ರೀ ಹರಿಯು ಯುಗ ಯುಗದೊಳು ಅವತಾರವನೆತ್ತಿ ಕುರುಪಾಂಡವರ ಸಹಿತ ಜಗದಿ ಜನರ ಜಂಜಾಟವನಿಗಲು ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ ಆಹಾ ಪವಡಿಸಲಿ ಪುನಃ ಬಂದು ಕಾಣುವೆನು. ಎಂತಹ ಭವ್ಯವಾದ ಅರಮನೆ! ಏನಿ ಭವನದ ಶೃಂಗಾರ ವೈಭವ! ವಿವಿಧ ಮಣಿ ಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ
ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಅಲೆ ಅಲೆ ಮಾಧವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನೇ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನೇ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನೇ ಭವನದ ವೈಭವ. ಕವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿವೆ. ಕವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿವೆ. ಉತ್ತಮ ನಿತ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನದ ಹೇಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ನನಗೂ ಹೊರಗಿಳಿದಂತಿದೆ. ದೇವಲೋಕಾದಿ ಲೋಕವೇ ನನಗೂ ಹೊರಗಿಳಿದಂತಿದೆ. ಎನಿತೋ ಹೇ ಕೃಷ್ಣನ ದರ್ಪದ ಸಿರಿತನ. ಎನಿತೋ ಹೇ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ವೈಭವ ವೈಭವ. ಚಿತ್ರಕಲೆಗಳ ವೈಭವ. ಎತ್ತ ನೋಡಿದರತ್ತ ಸಾಲುಗಂಬಗಳ ಸೊಬಗು. ಚಿತ್ತ ಬೀರಿದೊಡೆ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ನಯನ ಮನೋಹರವಾದ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ. ಏನಿದು ನಯನ ಮನೋಹರವಾದ ಶಿಲಾ ಬಾಲಿಕೆಯರ ಭಾವಭಂಗಿಗಳು. ಬಳ್ಳಿಯಂತೆ ಬಳುಕಿ ನಡೆವ ನಡುವು, ಮಿಂಚಿನಂತೆ ಒಳೆಯುವ ಕಣ್ಣುಗಳು, ಸಂಪಿಗೆಯ ಎಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವ ಮಂದಹಾಸ. ರಂಬೆ, ಊರ್ವಶಿ, ಏನಕ್ಕೆ ತಿಲೋತ್ತಮೆಯರ ಸೌಂದರ್ಯವೇ ತಾರಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ. ಅಪ್ಪ, ಈ ಚಂದ್ರಕುಲ ಚಕ್ರೇಶ್ವರನ ಚಿತ್ತ ಚಾಂಚಲ್ಯಗೊಳಿಸುವ ನಯನ ಮನೋಹರವಾದ ಈ ಶಿಲಾಬಾಲಿಕೆಯರನ್ನೊಮ್ಮೆ ಬಿಗಿದಪ್ಪಲೇ. स्वागत गुरुनंदन, स्वागत स्वागत गुरुनंदन. सरिग पनिस
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಬನ್ನಿ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯೋ ಪಿಡಿದಿಹ ವೀರ ಶರೀರದೆ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯೋ ಪಿಡಿದಿಹ ವೀರ ಶರೀರದೆ ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಕೌರವ ಕೌರವ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ
ಭಂಗಿಯು ಬಾಲು ಗಂಭೀರ ನಡೆಯುವ ಭಂಗಿಯು ಬಾಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೇನಿದು? ಏನು ಆಶ್ಚರ್ಯ! ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಾಗಾರವನ್ನು ನೋಡಿ ಬೆರಗಾಗುವವನಲ್ಲ. ಹೇ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ, ನಾನಾರು ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ವಂಶ ದುರೈನ ಹಸ್ತಿನಾವತಿಯ ಮಣಿಮುಕುಟ ರಾಜ ರತ್ನ ಕೌ ಸಂಹಾಸನಾಧೀಶ್ವರ ಕೌರವೇಶ್ವರ. ಈ ಕೌರವನ ಅರಮನೆಗಿಂತಲೂ ಸಾಮಾನ್ಯ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾತ್ಯಕಿ, ವಂದಿಸುವೆ ಸಾತ್ಯಕಿ. ಕೃಷ್ಣನಲ್ಲಿ ಯದುನಂದನನು ವಿಶ್ರಾಂತಿಯಲ್ಲಿರುವಂತಿದೆ, ಕುಳಿತುಕೋ, ಇನ್ನೇನು ಎಚ್ಚರಗೊಳ್ಳಬಹುದು. ಏನು? ಕೃಷ್ಣನು ನಿದ್ರಿಸುತ್ತಿರುವನೇ? ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವನು. ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಒಂದು ಮಾತಿದೆ ಸಾತ್ಯಕಿ, ಪಾಂಡವರಿಗೂ ನಮಗೂ ಓರ್ಗರವ ಕಾಳ್ಗಿಚ್ಚಿನಂತೆ ಯುದ್ಧವು ಆರಂಭವಾಗಿರುವುದು. ಅವರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕು. ಗುರುನಂದನ, ಯದುನಂದನನ ಅಧೀನರು ನಾವು. ಆತನು ಯಾರ ಪರ ವಹಿಸುವವನೋ ಅವರ ಕಡೆಯಲ್ಲವೇ ನಾವಿರಬೇಕು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವರ ಸಮಸ್ತ ಸೈನ್ಯವೇ ನನ್ನ ಕೈ ಸೇರಿ ಬಂದಾಗುವುದು. ಏನು ಕ್ಷಣಕಾಲ ನನ್ನ ಬುದ್ಧಿಗೆ ಏನಾದರೂ ಮುಖು ಕವಿಯಿತೆ ಅಥವಾ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತೆ? ಇಲ್ಲ. ಕ್ಷತ್ರಿಯ ಕುಲಾಮನು, ಗೋತ್ರೇಶನು, ಆಪ್ತ ಜನ ಪರಿಪಾಲಕನು, ಅಸಮಾನ ವಿಭವ ವಿಖ್ಯಾತಿಗಳಿಂದ ಬೇರು ಸದೃಶನಾದ ನಾನು ಸಾಮಾನ್ಯ ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ಅದು ಗುರುಕುಲಕ್ಕೆ ಗೌರವ. ನನಗೆ ಶ್ರೇಷ್ಠವಾದ ಪೀಠ ಶಿರೋಭಾಗ, ಅಲ್ಲಿಯೇ ಕುಳಿತುಕೊಳ್ಳುವೆನು. ಮಧುಸೂದನ ಈ ದಿನ ಮೊರೆ ಕೇಳಿಸದೆ
ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ನಲಿಯುತ್ತ ನೆನೆದಿದೆ ಈ ನನ್ನ ಜೀವ ನಲಿಯುತ್ತ ನೆನೆದಿದೆ ಈ ನನ್ನ ಜೀವ ಎಂದಿಗೂ ಕರುಣಿಸಿ ಕಾಯುವ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ದಿನರ ಸಲಹುವ ದಾನವ ವೈರಿ ದಿನರ ಸಲಹುವ ದಾನವ ವೈರಿ ಧ್ಯಾನವ ಮಾಡ್ತೇನು ಕೃಪೆ ತೋರೋ ಹರಿಯೇ ಧ್ಯಾನವ ಮಾಡ್ತೇನು ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತಕಿ ನನ್ನ ಪ್ರಾಣಸಕರಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತಕಿ? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು. ಓಹೋ ಸುಯೋಧನ ನನಗಿಂತ ಮುಂಚಿತವಾಗಿ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಆಶ್ರಯ ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸಾತಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರಗಿದರೇನಾಯಿತು? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷವೇ. ಯುಧಿಷ್ಠಿರನು ತನ್ನ 4 ಸಹೋದರರ ಸಹಿತ ಪಾಂಚಾಲಿಯ ಸಂಗಡ ಮತ್ತೊಮ್ಮೆ ವನವಾಸ ಕೊಡುವನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವಾಯಿತೆ.
ನೀನು ಮೊದಲು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಹೋದರೆ ನನ್ನ ಸುದೈವದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಯಾವ ಇಚ್ಛೆಯಿಂದ ನರುಬಾಯ ಅರ್ಜುನ. ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಏ ಅನಂತ ಶಯನ, ಸಬರಿಗ ಭಯವನಿಟ್ಟ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾರು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಬಗೆಗಳು ನಗೆಗೀಡಾಡುತ್ತವೆ, ಯೋಗ ನಿದ್ರೆಯಿಂದಾಗುತ್ತಲಾಗು. ಬಗೆಗಳು ನಗೆಗೀಡಾಡುತ್ತವೆ, ಯೋಗ ನಿದ್ರೆಯಿಂದಾಗುತ್ತಲಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ವಾಸುದೇವ, ಯುಗ ಯುಗದ ಪರ್ಯಂತವೂ ನಗು ನಗುತ್ತಲೇ ಜಗವ ಬೆಳಗಿದೆ. ಜನಾರ್ದನ, ಯುಗ ಯುಗದ ಪರ್ಯಂತವೂ ನೀನು ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗು ಮುನಿ ಗರ್ಭದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿ ಗರ್ಭದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನಡೆಗೆ ಕೊಂಡೊಯ್ದು ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ನೀಡು. ಏಳು ಚಕ್ರಪಾಣಿ,
ಮೂರು ಲೋಕದ ಮಂಗಳವೂ ನಿನ್ನನ್ನೇ ಹೊಂದಿದೆ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಹತ್ತು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಕರಿಕಲಿ ಬಂದು ಕಾಯ್ದೆ ನೀನನ್ನು ಇಂದು ಮೌನವೇ ಜನಾರ್ದನ. ಕರಿಕಲಿ ಬಂದು ಕಾಯ್ದೆ ನೀನನ್ನು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವಬಂಧನ. ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ. ಓಹೋ ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚರಣದಡಿಯಲ್ಲೇಕೆ ಕುಳಿತ ಮಿತ್ರ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ಯಾರು? ನಾನು ಕುರುಕುಲ ಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಭಾವ ಬಹಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟಿರುವೆ. ಬಲೆ ಬಲೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಅಪಾರ್ಥ ಮಾಡಿಕೊಳ್ಳಬೇಡ. ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಸಮಾಚಾರವೇನು? ಕೃಷ್ಣ, ಪಾಂಡವರಿಗೋ ನಮಗೂ ಓರ್ಗರವ ಭಯಂಕರ ಕಾಳ್ಗಿಚ್ಚಿನಂತ ಯುದ್ಧವು ಪ್ರಾರಂಭವಾಗಿರುವುದು. ಅವರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ರಾಜ್ಯ ಗದ್ದುಗೆ ಮಹದಾಸೆಯಿಂದ ಪ್ರಯುಕ್ತ
ಸತಿ ಪುತ್ರದ ಶರಣಗಳು. ಹೀಗೆ ಈ ಧರಣಿ ನಾರಿಯು ಯಾರನ್ನು ವರಿಸಿರುವಳು, ಯಾರೊಡನೆ ಸ್ಥಿರವಾಗಿ ಉಳಿದಿಯಳು, ಯಾರೊಡನೆ ಸಮಾಗಮ ಬಯಸಿಯಳು. ಆದ್ದರಿಂದ ಕೇವಲ ನೆಲದಾಸೆಗಾಗಿ ಸಹೋದರರಾದ ನೀವುಗಳೇ ಒಳಗಾಡಿ ನಡೆಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ಅದು ಹೋಗಿರಲಿ, ಮೊದಲು
ಇಲ್ಲಿಗೆ ಬಂದಿರುವ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಹೌದು ಪರಮಾತ್ಮ. ಕೂಡದು ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂದು ತಾನೆ. ಅದನ್ನು ನಾನು ಇಲ್ಲವೆಂದರೆ ಭಾವ. ಹಾಗಾದರೆ ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಆ ಧರ್ಮವನ್ನೇ ಪರಿಪಾಲಿಸಿದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹ ಭಾವ. ಮತ್ತಾವ ವಿಚಾರದಲ್ಲಿ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದವನು ನಿನಗಿಂತಲೂ ಚಿಕ್ಕವನು. ನನ್ನ ನಿರ್ಧಾರಗಳಲ್ಲಿ ತನಗೆ ಯಾವುದು ಬೇಕು ಮೊದಲು ಆರಿಸಿಕೊಳ್ಳುವ ಅಧಿಕಾರ. ಕೃಷ್ಣ, ನಮ್ಮ ಪಕ್ಷವನ್ನು ವಹಿಸಲು ಇಷ್ಟವಿಲ್ಲದಿದ್ದ ಮೇಲೆ ಈ ಬೂಟಾಟಿಕೆಯ ಮಾತೇ ಕೌಮಾರ. ಹಾಗೆಂದು ದುಡುಕುವುದು ಬೇಡ ಭಾವ. ನಾನು ನಿಮ್ಮೀರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರುಗಳಿಂದ ಕೂಡಿ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದೇ. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಮತ್ತೊಂದೆಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾಠ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ಈತನಿಂದ ನನಗೇನಾಗಬೇಕು? ಕ್ಷತ್ರಿಯನಿಗೆ ಬೇಕಾದ್ದು ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ನನ್ನ ಗುರುದೇವ ಬಲರಾಮ ಸಮೇತವಾಗಿ ಅಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ಭಲೆ ಸುಯೋಧನ, ಸರಿಯಾದದನ್ನೇ ಅಪೇಕ್ಷಿಸಿರುವೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾನಿನ್ನು ಬರಲೇ ಮಾಧವ. ಆಗಲಿ ಭಾವ. ಕಪಟ ನಾಟಕ ಸೂತ್ರದಲ್ಲಿ ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಓಟವನ್ನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭಾರತ ತಂದ ಸ್ವತಂತ್ರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಪಾಂಡವ ಪ್ರಣಯ ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧಗಳು ಧರಿಸದಿರೆ, ರಣದೋಳ್ ಆಯುಧಗಳು ಧರಿಸದಿರೆ ಪಾಂಡವರದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾನು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಈಗ ನಾವೇ ಬೇರೆಯಾದೆವು, ನೀವೇ ಬೇರೆಯಾದಿರಿ. ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಚೋಕೆ. ಇನ್ನೇನಿದ್ದರೂ ನಿನ್ನ ಭೇಟಿ ರಣಾಂಗಣದಲ್ಲಿ.
ಆಗ ತಿಳಿಯುವೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು ಅಥವಾ ನನ್ನ 11 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು. ಆಡಿದ ಮಾತಿಗೂ ನುಡಿದ ಭಾಷೆಗೂ ಎಂದಾದರೂ ತಪ್ಪುವುದುಂಟೆ ಭಾವ? ನಾನಿನ್ನು ಬರಲೇ ಮಾಧವ. ಇನ್ನೇನಿದ್ದರೂ ನಿನ್ನ ಭೇಟಿ. ಅರ್ಜುನ 11 ಅಕ್ಷೋಹಿಣಿ ಸೇನಾದಳ. ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ ಶಯನ ನನ್ನ ರಥವೇರಿದೊಡೆ ಹೊಂದುವೆ ಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ ಹೊಂದುವೆ ಜಯದ ಪತಾಕೆಯ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತಿನ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ರಣದೊಳಗೆ ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳೆಂದೆನ್ನುಕೊಳ್ಳುವ ಕಂಡ ಕೌರವರ ಗುಂಡಿಗೆ ಪಾಂಡವರ ದಂಡ ತರವನು ಭರತ ಖಂಡದಲ್ಲಿ ನಾವು ತೋರೆವು.
ಮುಕುಂದ? ಸುರಗಿಯನ್ನು ಬಿಟ್ಟು ಹೊರಗಿಯನ್ನು ಅಂಗೀಕರಿಸಿದಂತೆ ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲೋ. ಮುಂದೆ ಯುದ್ಧ ಭೂಮಿಯಲ್ಲಿ ರಣದುರಂಧರಾಗಿ ಮೆರೆಯಬಹುದಾದ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯದ ಸಹಾಯವನ್ನು ಕೇಳದೆ ನಿರಾಯುಧನಾದ ನನ್ನನ್ನು ಆಶ್ರಯಿಸಿ ಕೆಟ್ಟೆಯಲ್ಲೋ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು. ಕೃಷ್ಣ, ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಕಟ್ಟುಪಾಡಿಗೆ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳನ್ನು ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಇಡೀ ಜಗತ್ತೇ ನೋಡುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನು ಉಳಿಯುವುದು ಮಿತ್ರ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವನ ಜಗವನೆ ಜಗವನೆ ಗೆಲ್ಲುವೆನು ನಿನ್ನ ಭಯವನೇ. ಚಿಂತಿಸದಿರು ವಿಜಯ ಧನಂಜಯ, ಅಭಯಧನಿಡುವೆ ನಾನು. ಚಿಂತಿಸದಿರು ವಿಜಯ ಧನಂಜಯ, ಅಭಯಧನಿಡುವೆ ನಾನು. ಅಭಯಧನಿಡುವೆ ಧರ್ಮಕ್ಕೆ ಜಯವಾಗಲಿ. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಅಭಯವೆಂಬುವಲ್ಲಿ ಸಲ್ಲದು ಸೌರಿ.
ಅರ್ಜುನ, ಅಂತಹೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಜ, ಭೀಮನಕುಲ ಸಹದೇವಾದಿಗಳಿಗೆ ತಿಳಿಸು. ಹಾಗೆ ಶೀಘ್ರವಾಗಿ ನಿಮ್ಮೆಲ್ಲರನ್ನು ಬಂದು ಸಂಧಿಸುವುದಾಗಿ ತಿಳಿಸು ಮಿತ್ರ. ಆಗ್ಲೇ ಮಾಧವ. ನಾನು